ಸರ್ ಈಗ ನೀವು ಆ್ಯಕ್ಚುಲಿ ನೀವು ಹೇಳಿದ್ರಿ ನಾನು ಎಷ್ಟು ದಿನ ಬೈಕೊಂಡು ಓಡಾಡಲಿ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ನಾನು ಪ್ರಜಾಕೀಯ ಪಕ್ಷ ಥರದ್ದು ಮಾಡಿಕೊಂಡೆ ನಂದು ವಿಚಾರಗಳನ್ನು ನಾನು ಹೇಳ್ತಾ ಹೋದೆ ಅಂತ. ಸರ್ ಈಗ ಬೈಕೊಂಡು ಓಡಾಡ್ತಾ ಇದ್ದಿದ್ದಲ್ಲ ನಾವೀಗ ಫಾರ್ ಎಕ್ಸಾಂಪಲ್ ಸೂಪರ್ ಸಿನಿಮಾದಲ್ಲಿ ಅಥವಾ ಓಂಕಾರ ಆಗಿರ್ಬೋದು, ಅದೊಂದು ಸಾಂಗ್ ಇದೆ, ಓತಿಲ್ಲ ಓಟಿಲಿ ಓತಿಲ್ಲ, ಡೆಮೋಕ್ರಸಿ ಬಟ್ಟೆ ಬಿಚ್ಚಿ ರೋಡಿಗೆ ತಂದ್ರಲ್ಲ, ಆ ಥರ ಸಾಂಗ್ಸ್ ಇದೆ. ಸೊ ಅದೆಲ್ಲ ನೀವು ಬೈಕೊಂಡು ಓಡಾಡಿದ್ದು ಅಂತ ಅನ್ಕೊಳ್ಬೋದು ಸರ್ ಇಲ್ಲಿ ತನಕ ಸೂಪರ್ ಸಿನಿಮಾ. ನಾನು ಅದೇ ಹೇಳಿ, ನನ್ನ ಫ್ರಸ್ಟ್ರೇಷನ್, ನನ್ನ ಡೆಸ್ಪಿರೇಷನ್ ಎಲ್ಲ ನಾನು ಕಕ್ಕಿದ್ದೀನಿ ನನ್ನ ಮಾಧ್ಯಮದಲ್ಲಿ. ಎಲ್ಲೋ ಒಂದು ಹಾಡು ಬರೆಯೋಕ್ಕೆ ಚಾನ್ಸ್ ಸಿಗ್ದಾಗ ಅಲ್ಲೇನೋ ಹೇಳಿದ್ದೀರಾ. ಹೌದು. ಕೊನೆಗೆ ನನ್ನ ಕಾಡಿ ನೀನೇನೇ ಮಾಡ್ತಿದ್ಯಾ ಪ್ರಾಕ್ಟಿಕಲ್ ಆಗಿ ಅಂತ. ಓಕೆ, ಸಿನಿಮಾ ಪ್ರಭಾವ ಬೀರುತ್ತೆ ಜನರ ಮೇಲೆ, ಖಂಡಿತ ಯಾರೆಲ್ಲೋ ಒಂದು ವಿಚಾರ ಹೊಳಿಬೋದು ಅಂತ ಖಂಡಿತ. ಕೊನೆಗೆ ನನಗೆ ಅನ್ನಿಸ್ತು ಏನಾರ ಈ ಥರ ಮಾಡಬೇಕಲ್ವಾ, ನಾನು ಮಾಡಿ ಇನ್ನೊಂದು ಸಿನಿಮಾ ಮಾಡೋ ಬದಲು ಒಂದೇನು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಅಷ್ಟೇ. ಓಕೆ, ಅದು ನಾನು ಏನು ಮಾಡಿರೋದು. ಆಮೇಲೆ ಅದನ್ನು ಹೇಳ್ಬಿಡಿ, ಇದಕ್ಕೇನು ಸರ್ ಎಂಡ್ ಇಲ್ವಾ, ಇದಕ್ಕೆ ಇದು ಹಿಂಗೆ ನಡ್ಕೊಂಡು ಹೋಗುತ್ತಾ, ಇನ್ನೊಂದು 20 ವರ್ಷ ಹಿಂಗೆ ಇರುತ್ತಾ, ನಮ್ಮ ಮೊಮ್ಮಕ್ಳ ಕಾಲಕ್ಕೆ ಆಗುತ್ತಾ? ನೀನು ಮಾಡಿಲ್ಲ, ನಿಮ್ಮ ಮೊಮ್ಮಕ್ಳು ಮಾಡ್ರೆ ನಿಮ್ಮ ಮೊಮ್ಮಕ್ಳ ಕಾಲಕ್ಕೆ ಆಗುತ್ತೆ. ಸರ್ ನಾನು ಯಾಕೆ ಅದನ್ನು ಕೇಳಿದೆ ನೀವು ಬೈಕೊಂಡು ಓಡಾಡ್ತಿದ್ರಿ ಅಂತ ಅವಾಗ ಅಂತಂದರೆ, ಅಟ್ಲೀಸ್ಟ್ ಅವಾಗ ನಿಮ್ದೊಂದು ಸ್ಟ್ಯಾಂಡ್ ಏನು ಅಂತ ನೀವು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರಿ. ಬಟ್ ನೀವೀಗ ಒಂದು ಪಕ್ಷದ ಮೂಲಕ ಒಂದು ಕಟ್ಟಿ ವಿಚಾರಗಳನ್ನು ಹೇಳಕ್ಕೆ ಶುರು ಮಾಡಿದಾಗ ನೀವೇನು ಸ್ಟ್ಯಾಂಡ್ ತಗೋತಾ ಇಲ್ಲ. ಯಾವುದೋ ಒಂದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದಾಗ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿಲ್ಲ. ಯಾವುದು ಸರ್ ಯಾವುದಾದ್ರೂ ಆಗ್ಬೋದು ಸರ್. ಈಗ ಫಾರ್ ಇನ್ಸ್ಟೆನ್ಸ್ ಈಗ ಮೋದಿ ಅವ್ರು ನಿನ್ನೆ ಈಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಏನಂತ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ನೀವು ಮಿತವಾಗಿ ಬಳಸಿ, ಮತ್ತೆ ಈ ಕಡೆ ಲಾಕ್ಡೌನ್ ಒಂಥರ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ಅದಕ್ಕೆಲ್ಲ ನಾನು ಹೇಳ್ತಾ ಕೂತ್ಕೊಬೇಕು, ಸರಿ ಇಲ್ಲ ತಪ್ಪು. ನಿಮ್ಮ ನಿಲುವೇನು ಅಂತ ಗೊತ್ತಾಗ್ಬೇಕಲ್ಲ ಸರ್. ನಿಮ್ಮ ನಿಲುವೇನು ಸರ್? ನಮ್ಮ ನಿಲುವು ಅವ್ರು ಹೇಳಿರೋದು ಸರಿ ಇದೆ ಅಂತ ನನಗೆ ಅನ್ಸುತ್ತೆ. ಬಿಡಿ, ಮತ್ತೆ ನನ್ನ ನಿಲುವು ಯಾಕೆ ಬೇಕು ನಿಮ್ಗೆ? ನೀವು ಪ್ರಜೆ ಅಲ್ವಾ ಸರ್? ಈಗ ನಾನೊಬ್ಬ ಪ್ರಜೆ ಅಲ್ವಾ? ನಾನು ನನ್ನ ನಿಲುವು ಹೇಳಿದೆ, ನಿಮ್ ನಿಲುವು ಹೇಳ್ಕೊಂಡು ನೀವು ಓಡಾಡಿ. ನನ್ನ ನಿಲುವು ಆ ನಿಲುವಲ್ಲೂ ಸ್ಪಷ್ಟತೆ ಇಲ್ಲ. ಏನ್ ಹೇಳಿ, ನಂದೇನೋ ಹೇಳಿದೀನಿ, ಡೌಟ್ ನಾನು ಹೇಳಿರೋದು ಡೌಟ್ ಇಲ್ಲ ಸರ್, ಸರಿನಾ ತಪ್ಪು ಅಂತ ಅನ್ಸಿದೆ. ನಿಮ್ ನಿಲುವೇನು ಅಂತ ನಾನು ಕೇಳಿದ್ರು. ಅಲ್ಲ, ಅದೇ ಹೇಳಿದ್ದು. ಇಲ್ಲ, ಅದೊಂದು ಆಗ್ಬಿಟ್ಟಿದೆ. ನೀವು ಪಕ್ಷ ಮಾಡಿದ್ದೀರಾ ಸರ್, ನೀವು ಲೀಡ್ರು ಸರ್, ನೀವು ಹೇಳಿ ಸರ್ ನಿಮ್ ನಿಲುವು ಅಂತ. ಅಂದ್ರೆ ಆ ನ್ಯೂಟ್ರಲ್ ಸ್ಟ್ಯಾಂಡ್ ಯಾಕೆ ಸರ್? ಮೊದ್ಲು ಇಲ್ಲದೆ ಇದ್ದಂತಹ ನ್ಯೂಟ್ರಲ್ ಸ್ಟ್ಯಾಂಡ್ ಈಗ ಯಾಕೆ ಬಂದಿದೆ ಅಂತ ಹೆಂಗೆ ಹೇಳಿ ಇದು ನಿಮ್ಗೆ? ನಾನು ಹೇಳಿದ್ದು ರೀ, ಒಂದ್ ಗಿಡ ಹಾಳಾಗಿ ಹೋಗ್ತಿದೆ ರೀ, ಕೆಳಗಡೆ ಬೇರುಗಳೇ ಹಾಳಾಗಿ ಹೋಗಿರೋದು. ನೀವು ಎಲೆ ಕಿತ್ಕೊಂಡು ಏನು ಹೇಳಿ ಇನ್ನೊಂದೇನೋ ಸರಿ ಮಾಡ್ಕೊಂಡು ಮೇಲ್ಗಡೆ ಔಷಧಿ ಹೊಡ್ಕೊಂಡು ಕೂತಿದ್ದೀರಾ. ಈಗ ಯಾರೊಬ್ರು ತಪ್ಪು ಮಾಡಿದ್ರು ಅಂದ್ರೆ ಅದಕ್ಕೆ ನೀವು ಕಾರಣ ತಾನೇ? ಯಾಕಂದ್ರೆ ನೀವೇ ಆಯ್ಕೆ ಮಾಡಿರೋದು. ಸರಿ ಮಾಡ್ತೀರ ಅಂದ್ರೆ ಸಪೋರ್ಟ್ ಮಾಡ್ಕೊಂಡು ಹೋಗಿ. ಸಿಂಪಲ್ ಅಲ್ಲ ಇವರೇ. ನಾನು ಹೇಳ್ತಿರೋದು ಕರೆಕ್ಟ್ ಅಂದವರು, ಅಥವಾ ನಾನು ಹೇಳ್ತಿರೋದು ನೀವೇ ಇದಾಗಬೇಕು, ನಿಮ್ಮ ಒಪಿನಿಯನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ತುಂಬಾ ಇದೆ ನಮ್ಮಲ್ಲಿ ಕ್ಲೀಶೆಗಳು. ಸಿನಿಮಾ ಹೇಳ್ತಿರಲ್ಲ ಸರ್, ಇದು ಅಲ್ಲಿ ಬಂದಿದೆ ಸರ್, ಅದನ್ನೇ ಮಾಡಿದ್ದೀರಾ. ಸಿನಿಮಾಗೆ ಎಷ್ಟು ಚೆನ್ನಾಗಿ ಹೇಳ್ತೀರಾ ನೋಡಿ, ಎಲ್ಲ ರಿವ್ಯೂ ರೈಟರ್ಗಳಾಗ್ಬಿಟ್ಟಿದ್ದಾರೆ ಇವಾಗ ಕೂತ್ಕೊಂಡು. ಸರ್ ಇದೆಲ್ಲ ನೋಡ್ದಂಗೆ ಇದೆಯಲ್ಲ ಸರ್, ಕಾಪಿ ಹೊಡಿ, ಹೊಸ್ದೇನು ಸರ್ ನಿಮ್ಮದು ಅಂತೀರಾ. ನಾನೇನೋ ಹೊಸ್ದು ಹೇಳಿದ್ರೆ, ಸರ್ ನೀವಿನ್ನೂ ರೀಮೇಕಲ್ಲಿ ಇದ್ದೀರಾ ಎಲ್ಲ, ಆ ಪಿಕ್ಚರ್ ನೋಡೋದು ಈ ಪಿಕ್ಚರ್ ನೋಡೋದು, ಸರ್ ಆ ಪಿಕ್ಚರ್ ಥರ ಇಲ್ಲ ಈ ಪಿಕ್ಚರ್ ಥರ ಇಲ್ಲ ಅಂದ್ಕೊಂಡು. ನಮ್ಮಲ್ಲಿ ರೀಮೇಕ್ ರೈಟರ್ಸ್ಗಳು, ರೀಮೇಕ್ ಡೈರೆಕ್ಟರ್ಗಳು ಅಂತ ಎಲ್ರಿಗೂ ಬೈತಾರೆ ಇವರು. ರೀಮೇಕ್ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ. ಯು ಡೋಂಟ್ ಹ್ಯಾವ್ ಯುವರ್ ಒಪಿನಿಯನ್, ಯು ಡೋಂಟ್ ಹ್ಯಾವ್ ಒನ್ ಸ್ಟ್ಯಾಂಡ್, ಯು ಡೋಂಟ್ ವ್ಯಾಲ್ಯೂ ಯುವರ್ ಏನೋ ಇದು. ಯಾರು ಏನಾರು ಹೇಳಿದ್ರೆ ಅದ್ರ ಮೇಲೆ ನಿಮ್ದು ಡಿಪೆಂಡೆಂಟ್. ಯಾಕೆ ನಿಮಗೆ ದೇವ್ರು ಇದು ಕೊಟ್ಟಿಲ್ವಾ? ತರ್ಕ ಮಾಡ್ಬೋದಲ್ವ, ಕರೆಕ್ಟಾ ತಪ್ಪಾ ಸರಿನಾ ಮಾಡ್ಬೋದಲ್ಲೇನ್ರಿ, ಅಲ್ಲಿ ನಿಲ್ಸ್ಬಿಡಬಾರ್ದಲ್ವಾ? ಸರ್ ಈಗ ನೀವು ಹೇಳ್ತಿರೋದು ವಿಷಯ, ನೀವು ಇನ್ವಾಲ್ವ್ ಆಗಿ, ನೀವು ಪ್ರಜೆಗಳೇ ನಾಯಕರು, ಇಲ್ಲಿ ಪ್ರಜೆಗಳೇ ರಾಜರು ಅನ್ನುವಂತಹ ವಿಷಯ ನೀವು ಸಿನಿಮಾದಲ್ಲಿ ಹೇಳಿದಾಗ ತಲುಪಿದೆ ಜನಗಳಿಗೆ, ಬಹಳಷ್ಟು ಜನಕ್ಕೆ ಅದು ಇಷ್ಟಪಟ್ಟಿದ್ದಾರೆ, ತಲುಪಿದೆ, ಎಲ್ಲವೂ ಆಗಿದೆ. ರಿಯಲ್ ಲೈಫ್ ಅಂತ ಬಂದಾಗ ಯಾಕೆ ಜನಗಳಿಗೆ ನೀವು ಹೇಳಿದಾಗೆ ಅವ್ರು ಯಾಕೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ ಅಂತ ನಿಮಗೆ ಅನ್ಸುತ್ತೆ? ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೇಳಿ, ಹೋಗ್ಲಿ ನಾನು. ಸರ್ ಅದೇ, ನೀವು ಇನ್ವಾಲ್ವ್ ಆಗಬೇಕು, ಇಟ್ ಈಸ್ ಯುವರ್ ಚಾಯ್ಸ್. ನೀವು ಆ್ಯಕ್ಚುಲಿ ಇನ್ವಾಲ್ವ್ ಆಗಿ ಬದಲಾವಣೆ ತರಬೇಕು ಅಂತಂದರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಯು ಆರ್ ವೋಟಿಂಗ್ ಅಥವಾ ವಾಟ್ ಎವರ್ ಸಿಸ್ಟಮ್ ಚೇಂಜ್ ಆಗಬೇಕು ಅಂದ್ರೆ ನೀವು ಇನ್ವಾಲ್ವ್ ಆಗಬೇಕು ಅಂತ. ಬೇರೆಯವ್ರನ್ನ ಗೆಲ್ಸೋದ್ರ ಬದಲು ನೀವೇ ಇನ್ವಾಲ್ವ್ ಆಗಿ ನೀವು ಗೆಲ್ಲಿ. ಹೇಳಿದ ಇನ್ವಾಲ್ವ್ಮೆಂಟ್ ಏನು ಅನ್ನೋದು ಗೊತ್ತಿರ್ಬೇಕಲ್ವಾ? ಏನ್ ನೀವು ಇನ್ವಾಲ್ವ್ ಆಗಿ ನಾವೇನ್ ಸರಿ ಇನ್ವಾಲ್ವ್ ಆಗೋದು ಅಂತಾನೆ ಕೇಳ್ಬೋದು. ಇನ್ವಾಲ್ವ್ ಅಂದ್ರೆ ಏನದು ನಿಮ್ಗೆ ಕರೆಕ್ಟ್ ಅನ್ಸರಿ 4 ಜನಕ್ಕೆ ಹೇಳಬೇಕು ಅಲ್ವಾ? ಅದು ಬಿಟ್ರೆ ಇನ್ನೇನು ಇನ್ವಾಲ್ವ್ಮೆಂಟ್ ಅಂದ್ರೆ, ಈಗ ನಾನು ಸೆಲೆಕ್ಷನ್ ಪ್ರೊಸೆಸ್ ಒಂದೇನೋ ಆ್ಯಪ್ ಮಾಡ್ತೀನಿ ಅನ್ಕೊಳ್ಳಿ, ನೀವು ಅಲ್ಲೋಗಿ ನೋಡಬೇಕು, ನಿಮ್ಮ ಆಸ್ಪಿರೆಂಟ್ ನೀವೇ ಸೆಲೆಕ್ಟ್ ಮಾಡಿ, ನಿಮ್ಮ ಏರಿಯಾ ರೆಪ್ರೆಸೆಂಟೇಟಿವ್ನ ನೀವೇ ಸೆಲೆಕ್ಟ್ ಮಾಡಿದ್ರೆ ಟೆಕ್ನಾಲಜಿ ಇದೆ, ಒಂದು ಆ್ಯಪ್ ಹಾಕ್ಕೊಂಡು ಅದರಲ್ಲಿ ಹೋಗಿ ಬಾಪ ಮಾತಾಡ್ಬೇಕು ನಿನ್ನ ಹತ್ರ ಅಂತ ಮೆಸೇಜ್ ಮಾಡಿ ಅವನಿಗೆ, ಅಥವಾ ಅವ್ನು ಮಾಡ್ತಾನೆ, ಅವನ ಹತ್ರ ಮಾತಾಡಿ ಇವ್ನು ಗುಡ್ಡ ಬೇಡ ಅಂತ ನಿಮ್ಮ ಒಪಿನಿಯನ್ ಕೊಡ್ಬೋದಲ್ಲಿ.
ಅದು ಅದು ಆಗ್ಬೋದಲ್ವಾ? ಅದು ಕಷ್ಟನಾ? ಇಲ್ಲ ಸರ್, ಕಷ್ಟ ಅಲ್ಲ. ಬಟ್ ಯಾಕೆ ಅಂದ್ರೆ ಸಿನಿಮಾದಲ್ಲಿ ನೋಡಿದಾಗ ಅಪೀಲ್ ಆದಂತಹ ವಿಷಯ ನಾವು ಬೇರೆ ರಿಯಲ್ ಆಗಿ ಹೇಳಿದಾಗ ಯಾಕೆ ಅದು ಅಪೀಲ್ ಆಗ್ತಿಲ್ಲ ಜನಗಳಿಗೆ, ಯಾಕೆ ಅದು ಅರ್ಥ ಆಗ್ತಿಲ್ಲ ಅಂತ. ಅದೇ ಇಲ್ಲಿ ಹೆಂಗೆ ಅಂದ್ರೆ ಇವನು ಯಾಕೆ ಮಾಡ್ತಿಲ್ಲ, ಅವನು ಯಾಕೆ ಮಾಡ್ತಿಲ್ಲ ಅಂತ ನೋಡಿ ಸರ್. ಅವ್ನು ಮಾಡ್ತಿಲ್ಲ, ಇವ್ನು ಮಾಡಿ, ನೀನೇನು ಮಾಡ್ತಿದ್ಯಪ್ಪ ಅಂದರೆ ಅವನು ಸರ್ ಎಲ್ಲ ಅವರೆಲ್ಲ ಮಾಡ್ರೆ ನಾನು ಮಾಡ್ತೀನಿ ಸರ್ ಅಂತ. ಸರ್ ನನಗೆ ಅಟ್ಲೀಸ್ಟ್ ಒಂದು ವಿಷಯದ ಬಗ್ಗೆ ನಿಮ್ದು ಅಭಿಪ್ರಾಯ ಅಂದರೆ ನಿಮ್ದು ಏನು ತಲೆಯಲ್ಲಿ ಇದೆ ಅಂತ ನಂಗೆ ವಿಷಯ ಗೊತ್ತಾಗಬೇಕು ಸರ್. ಫಾರ್ ಇನ್ಸ್ಟೆನ್ಸ್ ಈಗ ಒಂದೊಂದು ಪಕ್ಷದ್ದು ಕೆಲವೊಂದಷ್ಟು ಉದ್ದೇಶಗಳಿವೆ. ಈಗ ಫಾರ್ ಇನ್ಸ್ಟೆನ್ಸ್ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಕ್ಷ ರಿಸರ್ವೇಷನ್ ಪಾಲಿಸಿನ ತುಂಬ ವೋಟ್ ಬ್ಯಾಂಕ್ ಥರ ಮಾಡ್ಕೊಂಡಿಲ್ಲ. ಅಲ್ಲ ನೋಡಿ, ಇದನ್ನೇ ನೀವು ರಾಜಕೀಯದವ್ರನ್ನ ಕೇಳಿ. ಇವೆಲ್ಲ ಪ್ರಜಾಕೀಯದಲ್ಲಿ ನಾನು ಪ್ರಜೆಯಾಗಿ ಮಾತಾಡ್ತಿದ್ದೀನಿ. ಯಾಕಂದ್ರೆ ನನ್ನ ಹತ್ರ ಇವಾಗ ಅಧಿಕಾರನೇ ಇಲ್ಲ, ನನ್ನ ಕೇಳಿ ಪ್ರಯೋಜನ ಇಲ್ಲ. ನೀವು ರಾಜಕೀಯ ಪಕ್ಷದವ್ರನ್ನ ಮೀಟ್ ಮಾಡಿದಾಗ ಆ ಪಕ್ಷದವ್ರು ಮಾಡೋದು ಈ ಪಕ್ಷದವ್ರು ಕೇಳಿ, ಈ ಪಕ್ಷದವ್ರು ಮಾಡೋರು ಆ ಪಕ್ಷದವ್ರು ಕೇಳಿ, ಅವ್ರು ಇವ್ರನ್ನ ಬೈತಾರೆ, ಇವ್ರು ಅವ್ರನ್ನ ಬೈತಾರೆ. ಅದು ನಮಗೆ ಟೈಮ್ ಪಾಸ್ ಚೆನ್ನಾಗಾಗತ್ತೆ. ಅದನ್ನು ಮಾಡ್ಕೊಂಡು ಹೋಗಿ. ನಾನು ಸೂಕ್ತ ಅಲ್ಲ ಈ ಕ್ವಶನ್ಗೆಲ್ಲ ಆನ್ಸರ್ ಮಾಡೋದಕ್ಕೆ. ಕರೆಕ್ಟ್ ಸರ್. ಬಟ್ ನಿಮ್ಮದು ಈಗ ಆಸ್ ಎ ಪ್ರಜೆಯಾಗಿ ನಾನು ಕೇಳ್ತಿರೋದು, ಪ್ರಜೆಯಾಗಿ ನೀವು ಬನ್ನಿ ಆಚೆ ಹೋಗೋಣ, ತುಂಬ ಹೊತ್ತು 1 hour ಮಾತಾಡೋಣ. ಅದು ಬೋರ್ ಆಗುತ್ತೆ ಬೇರೆಯವ್ರಿಗೆ ಕೇಳೋದಕ್ಕೆ. ಎಸ್ ಸರ್. ಸರ್ ಈಗ ಸಿನಿಮಾ ವಿಚಾರ ಅಂತ ಬಂದಾಗ ಆ್ಯಕ್ಚುಲಿ ನಿಮ್ಮದೇ ಆದಂತಹ ಒಂದು ನೀವು ಛಾಪನ್ನು ಇಲ್ಲಿವರೆಗೂ ಮೂಡಿಸಿದ್ದೀರಾ. ಅಂದರೆ ಜನ ಯಾಕೆ ನೀವು ಬನ್ನಿ ಅಂತ ಹೇಳ್ತಿರೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ದಿಸ್ ಪರ್ಸನ್ ಹ್ಯಾಸ್ ಸಮ್ ಐಡಿಯಲ್ ಥಾಟ್ಸ್ ಅಂತ ಅಷ್ಟೇ. ನಾವು ಇನ್ವಾಲ್ವ್ ಆಗ್ತೀವಿ, ನೀವು ಅದನ್ನು ಸಾಧ್ಯ ಮಾಡಿ ತೋರಿಸಿ ಫಸ್ಟು, ನಾವು ಬರ್ತೀವಿ ಅನ್ನೋ ಥರದ್ದು ಮೈಂಡ್ ಸೆಟ್ಟಲ್ಲಿ ಇರೋದು. ಈಗ ನಿಮ್ಮನ್ನು ಯಾರೂ ವಿರೋಧ ಮಾಡ್ತಾ ಇಲ್ಲ, ಅಥವಾ ನಿಮ್ದೇನೋ ಸರಿ ಇಲ್ಲ, ಅಥವಾ ನಿಮ್ಮದು ಇನ್ನೊಂದು ಪಕ್ಷ ಅಂತ ಜನಗಳಿಗಂತೂ ಅರ್ಥ ಮಾಡ್ಕೊಂಡಿಲ್ಲ. ಇಷ್ಟರೊಳಗೆ ನೀವು ಇಷ್ಟೆಲ್ಲ ಮಾತಾಡೋದ್ರಿಂದ ಜನಗಳಿಗೆ ಅರ್ಥ ಆಗಿದೆ. ನಾವು ಕೂಡ ಇನ್ವಾಲ್ವ್ ಆಗುವಂತಹ ಒಂದು ಸಿಸ್ಟಮ್ ಇದು, ಆ ಥರದ್ದೇ ಉಪೇಂದ್ರ ಅವರು ಕರೆ ಕೊಟ್ಟಿರೋದು, ಆ ಥರದ್ದೆಲ್ಲ ಅಂತ. ಯಾಕೆ ಸರ್ ಅಂದರೆ ಆಫ್ಟರ್ ಯಾಕೆಂದರೆ ನೀವು ಈಗ ಅಧಿಕಾರ ಅಂತ ಹೇಳಿದಾಗ ಕೆಲಸ ಸಿಕ್ಕಿದ ಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಜಾರಿಗೆ ತರೋದಕ್ಕೆ ಹೆಲ್ಪ್ ಆಗುತ್ತಲ್ಲ. ಈಗ ವಿಜಯ್ ಕೂಡ ಫಾರ್ ಇನ್ಸ್ಟೆನ್ಸ್ ನಾನು ಹೇಳ್ತಿರೋದು, ಅವರಿಗೆ ಬೇರೆ ರೀತಿಯಲ್ಲೇ ಸಾಕಷ್ಟು ಸಂಘಟನೆ ಎಲ್ಲ ಮಾಡಿಕೊಂಡು ಪ್ರಚಾರ ಎಲ್ಲ ಮಾಡ್ಕೊಂಡು ಬಂದರು. ಬಟ್ ಈಗ ನಿಮ್ಮದೇ ಆದಂತಹ ಐಡಿಯಲ್ ಥಾಟ್ಸ್ನ ಅವರು ಜಾರಿಗೆ ತರ್ಬೋದಲ್ವ, ಅವರು ಇನ್ವಾಲ್ವ್ ಮಾಡ್ಕೋಬೋದು. ಸೊ ಆ ಥರ ಸಿಸ್ಟಮಲ್ಲಿ ನಾವು ಇರೋದ್ರಿಂದ ನೀವು ಒಂದ್ಸಲ ಬನ್ನಿ, ಇರಿ ನೋಡೋಣ. ಹಂಗಾರೆ ಒಂಚೂರು ಅವ್ರು ಏನು ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಅದೇ ಥರ ಟ್ರೈ ಮಾಡೋಣ. ನನಗೆ ತಲೆ ಓಡಲ್ಲ, ನಾನು ಅವ್ರು ನೋಡಬೇಕು. ಅವ್ರು ಏನು ಮಾಡ್ತಾರೆ ನೋಡ್ಬಿಟ್ಟು ಅದನ್ನು ಟ್ರೈ ಮಾಡೋಣ. ಅದನ್ನು ನಾನೇ ಹೇಳ್ತೀನಿ, ಇದೇ ಥರ ನಾನು ಮಾಡ್ತೀನಿ ಅಂತೀನಿ. ಓಕೆನಾ? ಅವಾಗ ನಿಮ್ಗೆ ಅರ್ಥ ಆಗ್ಬೋದು. ಒಂದು ಮಾಡೆಲ್ ಕ್ರಿಯೇಟ್ ಆಗಿರುತ್ತೆ. ಈಗ ಆಲ್ರೆಡಿ ಮಾಡೆಲ್ ಕ್ರಿಯೇಟ್ ಆಗಿರೋದ್ರ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅಷ್ಟೇ. ಸರ್ ಇದುವರೆಗೂ ಮಾಡೆಲ್ ಏನಿದೆ ಸರ್? ಬ್ಯಾನರ್ ಹಾಕೊಬೇಕು, ದೊಡ್ಡ ಪ್ರಚಾರ ಮಾಡಬೇಕು, ರ್ಯಾಲಿ ಮಾಡಬೇಕು, ಆಮೇಲೆ ನೀವು ಬೈಬೇಕು ಎಲ್ಲರನ್ನು. ನಿಮ್ಮ ನಿಲುವೇನು ಸರ್? ಅವ್ರ ಬಗ್ಗೆ ಬೈರಿ ಸರ್ ಒಂದಷ್ಟು. ಸರ್ ಇವ್ರದ್ದೇನು, ಇವ್ರಿಗೂ ಬೈರಿ. ಇದು ಮಾಡೆಲ್ ಕ್ರಿಯೇಟ್ ಆಗಿರೋದು. ನೀವು ಅದನ್ನು ಮಾಡಿದ್ರೆ ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ಇವನು ಬೈತಾವನು, ಇವನಿಗೂ ಹಾಕ್ಬೋದು ಅಂತ ಅಲ್ವಾ? ಸರ್ ಈಗ 2028ಗೆ ಏನು ಸರ್ ನೀವು ಈಗ ನಿಮ್ಮ 224 ಕ್ಷೇತ್ರದಿಂದ ನಿಮ್ಮ ಒಂದು ಪಕ್ಷದಿಂದ ಅಭ್ಯರ್ಥಿಗಳು ಆಯ್ಕೆ ಆಗೋದಕ್ಕೆ ನಿಲ್ತಾ ಇದ್ದಾರಾ, ಕೆಲಸ ಮಾಡೋದಕ್ಕೆ ಆಯ್ಕೆ ಆಗೋದಕ್ಕೆ ನಿಲ್ತಾ ಇದ್ದಾರಾ? ನೀವು ಕೂಡ ನಿಲ್ತಿದ್ದೀರಾ ಹೇಗೆ? ನೋಡಿ, ಒಂದು ಆ್ಯಪ್ ಇದೆ ನೋಡಿ, ಅದರಲ್ಲಿ ಎಷ್ಟು ಜನ ಬಂದಿದ್ದಾರೆ, ನೀವು ಎಷ್ಟು ಜನ ಸೆಲೆಕ್ಟ್ ಮಾಡಿದ್ದೀರಾ? ಅದರಲ್ಲಿ ನಿಮ್ಮ ಏರಿಯಾ ಮಾಡಿದ್ದೀರಾ ನೀವು? ಇಲ್ಲ ಸರ್, ನಾನು ಆ್ಯಪ್ ಡೌನ್ಲೋಡ್ ಆಗಿದೆ, ನಾನು ನೋಡಿದ್ದೀನಿ, ಅದೆಲ್ಲ ನೋಡಿದ್ದೀನಿ. ಅದೇ ನೀವು ಆಸ್ಪಿರೆಂಟ್ ಆಗಿ ನಿಲ್ಲೋ ಆಸೆ ಇದ್ರೆ ನಿಲ್ಬೋದು ಅಲ್ಲಿ. ಇಲ್ಲ ಅಂದ್ರೆ ನಿಮ್ಮ ಏರಿಯಲ್ಲಿ ಯಾರು ಆಸ್ಪಿರೆಂಟ್ ಇದ್ರೆ ಅವನ ಹತ್ರ ಮಾತಾಡ್ಬೋದು ನೀವು. ನೋಡಿ, ಟ್ರೈ ಮಾಡಿ. ಏನು ಸರ್ ಆರಾಮಾಗಿ ಕೂತ್ಕೊಂಡು ನಮಗೆ ಹೇಳ್ತೀರಾ ನೀವು ಅಂತ? ನಮ್ಮ ಹತ್ರ ಕೆಲಸ ಮಾಡಿ ನೀವು ಗೆದ್ದು ಬಿಡ್ತೀರಾ? ಬಲ್ಲೆ ಕಿಲಾಡಿ ಸರ್ ನೀವು. ನೀವು ಇರ್ತೀರಾ ಸರ್, ನೀವು ನಿಲ್ತಾ ಇದ್ದೀರಾ ಹೇಗೆ? ಅದೇ ನಮಗೆ ಕೆಲಸ ಮಾಡಿ ಅಂತಾನೆ ಇವ್ನು ಗೆಲ್ಲಬೇಕು ಅನ್ಕೊಂಡಿದ್ದಾನೆ ಇವನು ಅಂತ. ಸರ್ ಇಲ್ಲ ಸರ್, ನೀವು ಕೆಲಸ ಮಾಡೋಕೆ ರೆಡಿ ಇದ್ದೀರಾ, ನಿಲ್ತಾ ಇದ್ದೀರಾ, ಅದಕ್ಕೆ ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ 2028ಕ್ಕೆ. ಅಲ್ಲ ನೋಡೋಣ, ನಾನು ಅದೇ ಹೇಳಿದ್ದು, ನೀವು ಗೆಲ್ತೀರಾ ಅಂತ ಕಾನ್ಫಿಡೆನ್ಸ್ ಬಂದರೆ ನಾನು ನಿಲ್ತೀನಿ. ಓಕೆ, ನನಗೂ ಅನಿಸ್ಬೇಕಲ್ಲ, ನೀವು ಗೆಲ್ತೀರಾ ಕಾನ್ಫಿಡೆನ್ಸ್ ಬರಬೇಕಲ್ಲ. ನಾಳೆ ನೀವು ಸೋತೋದ್ರೆ ನಾನು ನಿಂತೇನು ಪ್ರಯೋಜನ ಅಲ್ವಾ? ಸೊ ನಿಮ್ಮನೀಗ ಆಯ್ಕೆ ಮಾಡಿದ್ರೆ ಜನಗಳು, ಸೊ ಅಂದರೆ ನೀವು ಸಿನಿಮಾಗಳಿಂದ ದೂರಾಗಿ ಅಫ್ಕೋರ್ಸ್ ಈಗ ಕಂಪ್ಲೀಟಾಗಿ ಅದರಲ್ಲೇ ತೊಡಗಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನೀವು ತಯಾರಿದ್ದೀರಾ ಸರ್, ರೆಡಿ ಇದ್ದೀರಾ ಹೇಗೆ ಕೆಲಸ ಮಾಡೋದಕ್ಕೆ? ಅದೇ ಅದಕ್ಕೆ ರೆಡಿ ಇದ್ದಕ್ಕೆ ನಾನು ಹೇಳ್ತಾ ಇರೋದಲ್ವಾ. ಆ ಥರ ರೆಡಿ ಆದಾಗ ನಾನು ಖಂಡಿತ ನಿಲ್ತೀನಿ. ನನಗೊಂದು ಕಾನ್ಫಿಡೆನ್ಸ್ ಬರಬೇಕು, ಅವಾಗೆಲ್ಲ ಬಿಟ್ಟು ನಿಲ್ತೀನಿ ನಾನು. ಓಕೆ, ಯಾಕಂದ್ರೆ ನನಗೆ ನೀವು ಗೆಲ್ತೀರಾ ಅನ್ನೋದು ಅದನ್ನ ಒತ್ತಿ ಹೇಳ್ತಾ ಇದ್ದೀನಿ. ನೀವು ವಿಚಾರವಂತರಾಗ್ತೀರಾ ಅಂದ್ರೆ ನನಗೊಂದು ಕಾನ್ಫಿಡೆನ್ಸ್ ಬಂದ್ರೆ ನಾನು ಖಂಡಿತ ನಿಲ್ತೀನಿ. ನಾಳೆ ನೀವು ನನ್ನ ಕರೆದು ಏನೋ ಹೇಳದೇನೆ ಇದ್ರೆ ನಾನು ನಿಮ್ಗೊಂದೆಲ್ಲ ಚಾನಲ್ ನನ್ನನ್ನು ನಿಮ್ಮ ಪ್ರಕಾರ ಗೆಲ್ಲಿಸ್ತೀರಾ? ನಾನೊಂದು ನೆಟ್ವರ್ಕ್ ಮಾಡ್ತೀನಿ, ಬನ್ನಿ ನೀವು ಹೇಳಿ ಅಂತೀನಿ. ನೀವು ಯಾರು ಬರಲೇ ಇಲ್ಲ ಅನ್ಕೊಳ್ಳಿ, ಇನ್ವಾಲ್ವೇ ಆಗ್ತಿಲ್ಲ, ನೀವು ಮಾಡ್ಕೊಳ್ಳಿ ಸರ್ ಅಂತೀರಾ ಅಲ್ವಾ? ಅವಾಗ ನಾನೇನು ಮಾಡ್ತೀನಿ?
ನಿಮ್ಮನ್ನು ಕೇಳ್ತೀನಿ ಅಟ್ಲೀಸ್ಟ್ ಏನು ಬೇಕಪ್ಪ ನಿಮಗೆ ಅಂತ. ಸರ್ ನೀವೇ ತಿಳ್ಕೊಳ್ಳಿ ಸರ್, ನಮ್ಗೇನು ಬೇಕು, ನೀವು ನಾಯಕರಲ್ವಾ ಅಂದರೆ ನಾನು ಏನು ಮಾಡಲಿ. ಇಲ್ಲ ಸರ್, ಅಷ್ಟರ ಮಟ್ಟಿಗೆ ಈಗ ನಿಮ್ಮನ್ನು ಅವರು ಕೆಲಸ ಮಾಡೋದಕ್ಕೆ ಸೆಲೆಕ್ಟ್ ಮಾಡುವಂತಹ ಒಂದು ಮನಸ್ಥಿತಿ ಬಂದಿದೆ ಅಂತಂದರೆ ಡೆಫಿನೆಟ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಆ ಒಂದು ಮನಸ್ಥಿತಿ ಬರೋದೇನೆ ನಿಮ್ಮನ್ನು ಅವರು ಕೆಲಸಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಅಷ್ಟೇ ಆ ಕೆಲಸಕ್ಕೆ ಇಟ್ಕೊಳ್ಳೋವಂಥ ನಾಯಕತ್ವ ಬಂದರೆ ನಾನು ಕೆಲಸಕ್ಕೆ ರೆಡಿ. ನನಗೆ ನೀವು ಮನೆಗೆ ಕೆಲಸಕ್ಕೆ ಕೊಟ್ಬಿಟ್ಟು ನನಗೇನು ಹೇಳಲಿಲ್ಲ ಅಂದರೆ ನಾನು ಏನು ಎಲ್ಲಿ ಗುಡಿಸ್ಬೇಕು, ಎಲ್ಲಿ ಸಾರಿಸ್ಬೇಕು, ಯಾವ್ದು ಲೈಟ್ ಕ್ಲೀನ್ ಮಾಡಬೇಕು ನೀವು ಹೇಳಬೇಕಲ್ಲ ನನಗೆ. ನೀವು ಅದು ಹೇಳ್ದೇನೆ ನಾನು ಕೆಲಸಕ್ಕೆ ಇಟ್ಕೊಂಡ್ರೆ ನಾನೇನು ಕೆಲಸ ಮಾಡಲಿ? ಗೆಲ್ಸೋದು ಬೇರೆ, ಅವನು ಬೇರೆ ಥರ ರಿಪೇರಿ ಮಾಡ್ತಾನೆ ಮನೇನ. ಓಕೆನಾ? ಅದೇ ನಿಮಗೆ ಬೇಕು ಅಂದರೆ ಗೆಲ್ಲಿಸ್ಕೊಳ್ಳಿ. ಸೊ ನಿಮಗೆ ನಿಮ್ಮನ್ನು ಲೈಕ್ ಅಂದರೆ ನಾವು ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೇನು ಆ್ಯಕ್ಚುಲಿ ಇವಾಗೇನು ನೀವು ನಿಲುವುಗಳು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ ಯಾವ್ದು ವಿಷಯದ ಬಗ್ಗೆನೂ, ಸೊ ಆಗ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಇರ್ತೀರಲ್ಲ ಸರ್? ಅಲ್ಲ, ಈಗ ಕೆಲಸ ಕೊಟ್ಟಾಗ ಈಗ ಎಲ್ಲ ಚಾನಲ್ ಹೇಳಿದ್ದೀನಿ ಯಾವ ಥರ ಇರಬೇಕು, ಸಿಸ್ಟಮ್ ಹೆಂಗಿರ್ಬೇಕು, ಫಸ್ಟ್ ಕನೆಕ್ಟಿವಿಟಿ ಆಗಬೇಕು, ಆವಾಗ ರೋಡ್ಗಳಿಬೇಕು. ಕೆಲಸ ಸಿಕ್ಕರ ಮೇಲೆ ನಿಮ್ಮ ಪ್ರಕಾರ ಹೇಳ್ತೀನಿ, ಮೈ ಚಳಿ ಬಿಡ್ಬೇಕು, ಅವಾಗ ಸಿನಿಮಾಗಿನ ಮೇಲೆ ಬಿಡಬೇಕು. ಯಾಕಂದ್ರೆ ನೀವು ನಾನು ಕೆಲಸ ಕೊಟ್ಟಿದ್ದೀರಾ, ಆಮೇಲೆ ನಾನು ಶೂಟಿಂಗ್ ಮಾಡಕ್ಕೆ ಹೋದ್ರೆ ಮಕ್ಕೂಗಿತೀರಾ ನೀವು ಅಲ್ವಾ? ಕೆಲವರು ಶೂಟಿಂಗ್ ಮಾಡ್ತಾನೆ ಇದಾರೆ ಸರ್, ಅಂದ್ರೆ ಮಾಡ್ತಾ ಇದಾರೆ ಕೆಲವರು. ಅಷ್ಟು ಬುದ್ಧಿವಂತರು ನೀವು. ಅವರು ಎಲೆಕ್ಷನ್ ಟೈಮಲ್ಲಿ ಬಂದ್ರೋ ಇಲ್ವೋ ಬಂದಿದ್ರು ಸರ್, ಮುಗೀತಷ್ಟೇ. ಆಮೇಲೆ ಅವ್ರು ಏನಾರ ಮಾಡ್ಕೊಳ್ಳಿ, ನೀವ್ಯಾರು ಕೇಳೋದಕ್ಕೆ? ಸಿನಿಮಾನು ಎಂಜಾಯ್ ಮಾಡ್ತಾ ಇದಾರೆ ಆಕ್ಚುಲಿ, ಅವ್ರು ಸಿನಿಮಾನು ನೋಡ್ತಾ ಇದಾರೆ ಅವರು. ಓಕೆ, ಅಷ್ಟರ ಗೊತ್ತಾಗಿದೆಯಲ್ಲ, ಬುದ್ಧಿ ಬಂದ್ಬಿಟ್ಟಿದೆ ಹುಡುಗರಿಗೆ. ನಮ್ಮ ಜನ ಯೋಚನೆ ಮಾಡ್ತಾ ಇದ್ದಾರೆ, ರಕ್ತ ಕಂಡು ಇಷ್ಟೇ ಹೇಳ್ಬೇಕು ನಿಮಗೆ. ಈ ಯೋಚನೆ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದ್ದೀರ ನೀವೆಲ್ಲ. ಖುಷಿ ಆಗ್ತಾ ಇದೆ, ವೆರಿ ಗುಡ್. ಯೋಚನೆ ಮಾಡ್ತಿದಾರ್ರಿ ಸರ್, ನಾವು ಕೆಲಸ ಕೊಟ್ರ ಮೇಲೆ ಶೂಟಿಂಗ್ ಮಾಡಿದ್ದಾರೆ. ಇಲ್ಲ ಸರ್, ನಂಗೆ ಅನ್ನಿಸ್ತು ಹೇಳಿದೆ. ಯಾವತ್ತು ನೀವು ಅದನ್ನು ಬಿಡ್ತಿರೋ, ಎಲೆಕ್ಷನ್ ಮುಂಚೆ ರೋಡ್ಗಿಳಿರಿ ಅಂತ, ಎಲೆಕ್ಷನ್ ಆದ್ಮೇಲೆ ರೋಡ್ಗಿಳಿರಿ ಅಂತಾರೋ ಅವಾಗ ನೀವು ಗೆಲ್ತೀರ. ಎಲೆಕ್ಷನ್ ಆದ್ಮೇಲೆ ಹಳ್ಳಿಗೆ ಭೇಟಿ ಕೊಡಿ ಅಂತಾರಲ್ಲ ಅವಾಗ ನೀವು ಗೆಲ್ತೀರ. ಎಲೆಕ್ಷನ್ ಆದ್ಮೇಲೆ ನನ್ನ ಬಂದು ಬಾರಯ್ಯ ಕೇಳಯ್ಯ, ಇಲ್ಲಿ ನನ್ನ ಸಮಸ್ಯೆ ಹೇಳು, ಸೊಲ್ಯೂಷನ್ ಹೇಳು, ನನ್ನ ಹೆಂಗೆ ನೀನು ಟಚ್ಚಲ್ಲಿ ಇಡ್ತೀಯ, ಅವಾಗ ನೀವು ಗೆಲ್ತೀರ. ಈಗೆಲ್ಲ ಕೇಳ್ತಿರೋದು ಎಲೆಕ್ಷನ್ ಮುಂಚೆ. ಯಾಕಂದರೆ ನಿಮ್ಗೊಂದು ಇದಿದೆ, ನಾನು ಓಟ್ ಹಾಕ್ತೀನಿ, ಬಾಲಲೇ ಏನು ಸುಮ್ಮನೆ ಹಾಕ್ಬಿಡ್ತೀನಿ ನಾನು ಓಟು, ಕೊಡೋ 5,000 ಬಿಟ್ಟು ಹಾಕ್ಬಿಡ್ತಾನೆ ನಿನ್ಗೆ ಓಟು ಅಂತ. ಅವನು ಒಂದಿನ ಪ್ರಭುವಾಗಿರ್ತಾನೆ, ಒಂದೇ ದಿನ. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯ ವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 1-3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರಾದರೂ ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.